ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ಮತ್ತೆ ಎದುರಾಯ್ತಾ ಸಂಕಷ್ಟ. 75 ವರ್ಷ ಹಳೆಯ ತುಂಗಭದ್ರಾ ಜಲಾಶಯಕ್ಕೆ ಅಭದ್ರತೆ ಕಾಡ್ತಾ ಇದೆ. ಹೊಸಪೇಟೆ ತಾಲೂಕಿನ ಹೊರಭಾಗದಲ್ಲಿರೋ ತುಂಗಭದ್ರಾ ಡ್ಯಾಂಗೆ 33 ಹೊಸ ಗೇಟ್ಗಳನ್ನು ಅಳವಡಿಸಿ ದುರಸ್ತಿ ಕಾರ್ಯವನ್ನು ಪೂರ್ಣಗೊಳಿಸಲಾಗಿದೆ. ಆದರೆ ಕಾಮಗಾರಿ ಆಗ್ತಾ ಇದ್ದ ಹಾಗೆಯೇ ಡ್ಯಾಂ ಸೇಫ್ಟಿ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ. ಡ್ಯಾಂನ ಭದ್ರತೆ ಸ್ಥಿತಿಗತಿ ಸರ್ವೆ ವರದಿಯನ್ನ ಟಿಬಿ ಬೋರ್ಡ್ ಬಹಿರಂಗಪಡಿಸಿಲ್ಲ. ಪರ್ಯಾಯ ಡ್ಯಾಂ ನಿರ್ಮಾಣಕ್ಕೆ ಶಾಸಕ ಗವಿಯಪ್ಪ ಆಗ್ರಹಿಸ್ತಾ ಇದ್ದಾರೆ. ತುಂಗಭದ್ರಾ ಡ್ಯಾಂ ಅಷ್ಟೊಂದು ಭದ್ರವಾಗಿದೆಯಾ ಇಲ್ವಾ ಅನ್ನೋದರ ಕುರಿತಾಗಿ ಅನುಮಾನಗಳಿವೆ ಎನ್ನಲಾಗಿದೆ. ಹಾಗಾಗಿ ಗವಿಯಪ್ಪ ಅವರು, ಅಲ್ಲಿನ ಶಾಸಕ ಗವಿಯಪ್ಪ ಅವರು ಪರ್ಯಾಯ ಡ್ಯಾಂ ನಿರ್ಮಾಣ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ ಹೊಸ ಕ್ರಸ್ಟ್ ಗೇಟ್ ಮತ್ತು ಹೊಸ ಚೈನ್ಗಳ ಅಳವಡಿಕೆ ಕಾರ್ಯವನ್ನ ವೀಕ್ಷಣೆ ಮಾಡಲಿಕ್ಕೆ ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದಂತಹ ಗವಿಯಪ್ಪನವರು ಆಗಮಿಸಿದ್ದಾರೆ. ಬಂದು ಆ ಒಂದು ಕ್ರಸ್ಟ್ ಗೇಟ್ಗಳು ಮತ್ತು ಚೈನ್ಗಳ ವಿಸಿಟ್ ಅನ್ನು ಕೂಡ ಚೈನ್ಗಳನ್ನ ಅಳವಡಿಕೆ ಮಾಡ್ತಾ ಇರತಕ್ಕಂತಹ ಕಾರ್ಯಗಳನ್ನ ಗಮನಿಸಿದ್ದಾರೆ ಕೂಡ. ಒಂದು ಸಾಕಷ್ಟು ಗಂಭೀರವಾದಂತಹ ಆರೋಪ ಇರ್ತಕ್ಕಂಥದ್ದು ಏನು ಅಂತ ಹೇಳೋದಾದ್ರೆ, ಈಗಾಗಲೇ ಚೈನ್ ಮತ್ತು ಗೇಟ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಆದ್ರೆ ಜಲಾಶಯದ ಏನು ಭದ್ರತೆಯ ಕುರಿತು ಈಗಾಗಲೇ ಈ ಒಂದು 19ನೇ ಕ್ರಸ್ಟ್ ಗೇಟ್ ಕಿತ್ತೋಗಕ್ಕಿಂತ ಮುಂಚೆ ಟಿಬಿ ಬೋರ್ಡ್ ಒಂದು ಸರ್ವೆಯನ್ನ ಮಾಡಿಸಿದೆ. ಆ ಒಂದು ಸರ್ವೆಯ ರಿಪೋರ್ಟ್ ಅನ್ನ ಯಾಕೆ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಅಂತಕ್ಕಂಥ ಗಂಭೀರ ಆರೋಪ ಒಂದ್ ಕಡೆ ಕೇಳಿ ಬಂದಿರತಕ್ಕಂಥದ್ದು. ಅದರ ಜೊತೆಗೆ ಈ ಒಂದು ಜಲಾಶಯಕ್ಕೆ ಪರ್ಯಾಯವಾಗಿ ಮತ್ತೊಂದು ಜಲಾಶಯವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕೂಗಿದೆ. ಆ ವಿಚಾರವಾಗಿ ನಾನು ಮಾತಾಡ್ತೀನಿ. ಸರ್, ಯಾಕೆ ಇವತ್ತು ತುಂಗಭದ್ರಾ ಬೋರ್ಡ್ ಈ ಒಂದು ವರದಿಯನ್ನ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಸರ್? ಇಲ್ಲ, ನನಗೆ ತಿಳಿದಂಗೆ ಇದು ಕೊಟ್ಟಿರ್ಬೇಕು ರಿಪೋರ್ಟ್. ರಾಜ್ಯ ಸರ್ಕಾರಕ್ಕೆ ಅವ್ರ ಗಮನ ಇಲ್ದಂಗೆ ಮಾಡಂಗಿಲ್ಲ. ಎಲ್ಲ 3 ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿರ್ಬೇಕು. ಅದ್ರ ಪ್ರಕಾರ ಕೆಲಸ ಕೂಡ ನಡೆದೈತಿ. ಇವಾಗೆಲ್ಲ ಏನೇನು ಗ್ರೌಟಿಂಗ್ ಮಾಡಬೇಕು, ಎಲ್ಲೆಲ್ಲಿ ಲೀಕೇಜಸ್ ಇದೆ ಅದಕ್ಕೆಲ್ಲ ಗ್ರೌಟಿಂಗ್ ಮಾಡೋದೆಲ್ಲ ಮಾಡಿದ್ದಾರೆ. ಏನ್ ಕ್ರಮ ವಹಿಸ್ಬೇಕು ಅದೆಲ್ಲ ವಹಿಸಿದ್ದಾರೆ. ಬಟ್ ಎಲ್ಲೋ ಮಿಸ್ಟೇಕ್ ಆಗಿದೆ ಗೇಟ್ ಅಂದು. ಅಷ್ಟು ಬಿಟ್ರೆ ಬೇರೆ ಎಲ್ಲ ಆಗಿದೆ. ನನಗೆ ತಿಳಿದಷ್ಟು ನನಗೆ ಬಂದಿರೋ ವರದಿ ಪ್ರಕಾರ ಅಟ್ಲೀಸ್ಟ್ ಒಂದು 40 ವರ್ಷ ಇನ್ನ ಏನು ಆಗಂಗಿಲ್ಲ ಅನ್ನೋದು ಒಂದು ವರದಿ ಬಂದಿದೆ. ಬಟ್ ಮೊನ್ನೆ ಕನ್ನಯ್ಯ ನಾಯ್ಡು ಬಂದವಾಗ ಅವರೇ ಹೇಳಿದ್ದೇನಾದ್ರಿಗಿನ ನಾವೇನ್ ಗ್ರೌಟಿಂಗ್ ಮಾಡಿದ್ರು ಕೂಡ ನಮ್ಮ ಡ್ಯಾಮ್ದ ಲೈಫ್ ಇನ್ನೊಂದು 25-30 ವರ್ಷ, ಅದಕ್ಕಿಂತ ಹೆಚ್ಚಿಲ್ಲ. ಇವಾಗ್ನಿಂದಾನೇ ಪ್ಲಾನಿಂಗ್ ನಾವು ಮಾಡಬೇಕು ಹೊಸ ಡ್ಯಾಮ್ ಕಟ್ಟಡಕ್ಕೆ. ಅದು ಎಲ್ಲಿ ಇಲ್ಲ, ಮುಂದೆನೆ ಮಾಡಬೇಕು. ಇಲ್ಲಿ ಮುಂದೆ ರಾಕ್ ಬೆಡ್ ಇರೋದ್ರಿಂದನೇ ಇಲ್ಲೇ ಮಾಡ್ಬೇಕು ಅನ್ನೋದು ಅವರು ಈ ಇನ್ಸ್ಪೆಕ್ಷನ್ ಬಂದವಾಗೆಲ್ಲ ಹೇಳ್ತಾ ಇದ್ರು. ನನಗೂ ಹೇಳಿದಾರೆ ಅದು. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ನಾವು ಮತ್ತೆಲ್ಲ 4 ಜಿಲ್ಲಾ ಮಂತ್ರಿಗಳು ಮತ್ತೆ ಎಲ್ಲ ಶಾಸಕರು ಎಲ್ಲ ಒಂದು ಕೂತ್ಕೊಂಡು ಒಂದು ಮನವಿ ನಮ್ಮ ಮುಖ್ಯಮಂತ್ರಿ ಸಾಹೇಬರಿಗೆ ನಾವೆಲ್ಲ ಸಲ್ಲಿಸ್ತೀವಿ. ಇದಿಷ್ಟು ಆ ಶಾಸಕ ಗವಿಯಪ್ಪನವರ ಮಾತು. ಆ ಡ್ಯಾಮ್ ಏನು ಒಂದು ವರದಿಯನ್ನ ಮಾಡಿದೆ, ಸರ್ವೆಯನ್ನ ಮಾಡಿಸಿದೆ. ಆ ಸರ್ವೆ ರಿಪೋರ್ಟ್ ಅನ್ನ ಡಿಸ್ಕ್ಲೋಸ್ ಮಾಡಬೇಕು, ರಾಜ್ಯ ಸರ್ಕಾರಕ್ಕೆ ಕೊಡಬೇಕು. ಅದರ ಜೊತೆಗೆ ಪರ್ಯಾಯ ಡ್ಯಾಮ್ಗೆ ಆಂಧ್ರ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥದ್ದು ಈ ಭಾಗದ ರೈತರ ಒತ್ತಾಯ ಕೂಡ ಆಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ಮತ್ತೆ ಎದುರಾಯ್ತಾ ಸಂಕಷ್ಟ. 75 ವರ್ಷ ಹಳೆಯ ತುಂಗಭದ್ರಾ ಜಲಾಶಯಕ್ಕೆ ಅಭದ್ರತೆ ಕಾಡ್ತಾ ಇದೆ. ಹೊಸಪೇಟೆ ತಾಲೂಕಿನ ಹೊರಭಾಗದಲ್ಲಿರೋ ತುಂಗಭದ್ರಾ ಡ್ಯಾಂಗೆ 33 ಹೊಸ ಗೇಟ್ಗಳನ್ನು ಅಳವಡಿಸಿ ದುರಸ್ತಿ ಕಾರ್ಯವನ್ನು ಪೂರ್ಣಗೊಳಿಸಲಾಗಿದೆ. ಆದರೆ ಕಾಮಗಾರಿ ಆಗ್ತಾ ಇದ್ದ ಹಾಗೆಯೇ ಡ್ಯಾಂ ಸೇಫ್ಟಿ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ. ಡ್ಯಾಂನ ಭದ್ರತೆ ಸ್ಥಿತಿಗತಿ ಸರ್ವೆ ವರದಿಯನ್ನ ಟಿಬಿ ಬೋರ್ಡ್ ಬಹಿರಂಗಪಡಿಸಿಲ್ಲ. ಪರ್ಯಾಯ ಡ್ಯಾಂ ನಿರ್ಮಾಣಕ್ಕೆ ಶಾಸಕ ಗವಿಯಪ್ಪ ಆಗ್ರಹಿಸ್ತಾ ಇದ್ದಾರೆ. ತುಂಗಭದ್ರಾ ಡ್ಯಾಂ ಅಷ್ಟೊಂದು ಭದ್ರವಾಗಿದೆಯಾ ಇಲ್ವಾ ಅನ್ನೋದರ ಕುರಿತಾಗಿ ಅನುಮಾನಗಳಿವೆ ಎನ್ನಲಾಗಿದೆ. ಹಾಗಾಗಿ ಗವಿಯಪ್ಪ ಅವರು, ಅಲ್ಲಿನ ಶಾಸಕ ಗವಿಯಪ್ಪ ಅವರು ಪರ್ಯಾಯ ಡ್ಯಾಂ ನಿರ್ಮಾಣ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ ಹೊಸ ಕ್ರಸ್ಟ್ ಗೇಟ್ ಮತ್ತು ಹೊಸ ಚೈನ್ಗಳ ಅಳವಡಿಕೆ ಕಾರ್ಯವನ್ನ ವೀಕ್ಷಣೆ ಮಾಡಲಿಕ್ಕೆ ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದಂತಹ ಗವಿಯಪ್ಪನವರು ಆಗಮಿಸಿದ್ದಾರೆ. ಬಂದು ಆ ಒಂದು ಕ್ರಸ್ಟ್ ಗೇಟ್ಗಳು ಮತ್ತು ಚೈನ್ಗಳ ವಿಸಿಟ್ ಅನ್ನು ಕೂಡ ಚೈನ್ಗಳನ್ನ ಅಳವಡಿಕೆ ಮಾಡ್ತಾ ಇರತಕ್ಕಂತಹ ಕಾರ್ಯಗಳನ್ನ ಗಮನಿಸಿದ್ದಾರೆ ಕೂಡ. ಒಂದು ಸಾಕಷ್ಟು ಗಂಭೀರವಾದಂತಹ ಆರೋಪ ಇರ್ತಕ್ಕಂಥದ್ದು ಏನು ಅಂತ ಹೇಳೋದಾದ್ರೆ, ಈಗಾಗಲೇ ಚೈನ್ ಮತ್ತು ಗೇಟ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಆದ್ರೆ ಜಲಾಶಯದ ಏನು ಭದ್ರತೆಯ ಕುರಿತು ಈಗಾಗಲೇ
ಈ ಒಂದು 19ನೇ ಕ್ರಸ್ಟ್ ಗೇಟ್ ಕಿತ್ತೋಗಕ್ಕಿಂತ ಮುಂಚೆ ಟಿಬಿ ಬೋರ್ಡ್ ಒಂದು ಸರ್ವೆಯನ್ನ ಮಾಡಿಸಿದೆ. ಆ ಒಂದು ಸರ್ವೆಯ ರಿಪೋರ್ಟ್ ಅನ್ನ ಯಾಕೆ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಅಂತಕ್ಕಂಥ ಗಂಭೀರ ಆರೋಪ ಒಂದ್ ಕಡೆ ಕೇಳಿ ಬಂದಿರತಕ್ಕಂಥದ್ದು. ಅದರ ಜೊತೆಗೆ ಈ ಒಂದು ಜಲಾಶಯಕ್ಕೆ ಪರ್ಯಾಯವಾಗಿ ಮತ್ತೊಂದು ಜಲಾಶಯವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕೂಗಿದೆ. ಆ ವಿಚಾರವಾಗಿ ನಾನು ಮಾತಾಡ್ತೀನಿ. ಸರ್, ಯಾಕೆ ಇವತ್ತು ತುಂಗಭದ್ರಾ ಬೋರ್ಡ್ ಈ ಒಂದು ವರದಿಯನ್ನ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಸರ್? ಇಲ್ಲ, ನನಗೆ ತಿಳಿದಂಗೆ ಅದು ಕೊಟ್ಟಿರ್ಬೇಕು ರಿಪೋರ್ಟ್. ರಾಜ್ಯ ಸರ್ಕಾರಕ್ಕೆ ಅವ್ರ ಗಮನ ಇಲ್ದಂಗೆ ಮಾಡಂಗಿಲ್ಲ. ಎಲ್ಲ 3 ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿರ್ಬೇಕು. ಅದ್ರ ಪ್ರಕಾರ ಕೆಲಸ ಕೂಡ ನಡೆದೈತಿ. ಇವಾಗೆಲ್ಲ ಏನೇನು ಗ್ರೌಟಿಂಗ್ ಮಾಡಬೇಕು, ಎಲ್ಲೆಲ್ಲಿ ಲೀಕೇಜಸ್ ಇದೆ ಅದಕ್ಕೆಲ್ಲ ಗ್ರೌಟಿಂಗ್ ಮಾಡೋದೆಲ್ಲ ಮಾಡಿದ್ದಾರೆ. ಏನ್ ಕ್ರಮ ವಹಿಸ್ಬೇಕು ಅದೆಲ್ಲ ವಹಿಸಿದಾರೆ. ಬಟ್ ಎಲ್ಲೋ ಮಿಸ್ಟೇಕ್ ಆಗಿದೆ ಗೇಟ್ ಅಂದು. ಅಷ್ಟು ಬಿಟ್ರೆ ಬೇರೆ ಎಲ್ಲ ಆಗಿದೆ. ನನಗೆ ತಿಳಿದಷ್ಟು ನನಗೆ ಬಂದಿರೋ ವರದಿ ಪ್ರಕಾರ ಅಟ್ಲೀಸ್ಟ್ ಒಂದು 40 ವರ್ಷ ಇನ್ನ ಏನು ಆಗಂಗಿಲ್ಲ ಅನ್ನೋದು ಒಂದು ವರದಿ ಬಂದಿದೆ. ಬಟ್ ಮೊನ್ನೆ ಕನ್ನಯ್ಯ ನಾಯ್ಡು ಬಂದವಾಗ ಅವರೇ ಹೇಳಿದ್ದೇನಾದ್ರೆ, ಈಗಿನ ನಾವೇನ್ ಗ್ರೌಟಿಂಗ್ ಮಾಡಿದ್ರು ಕೂಡ ನಮ್ಮ ಡ್ಯಾಮ್ದ ಲೈಫ್ ಇನ್ನೊಂದು 25-30 ವರ್ಷ, ಅದಕ್ಕಿಂತ ಹೆಚ್ಚಿಲ್ಲ. ಇವಾಗ್ನಿಂದಾನೇ ಪ್ಲಾನಿಂಗ್ ನಾವು ಮಾಡಬೇಕು ಹೊಸ ಡ್ಯಾಮ್ ಕಟ್ಟಡಕ್ಕೆ. ಅದು ಎಲ್ಲಿ ಇಲ್ಲ, ಮುಂದೆನೆ ಮಾಡಬೇಕು. ಇಲ್ಲಿ ಮುಂದೆ ರಾಕ್ ಬೆಡ್ ಇರೋದ್ರಿಂದನೇ ಇಲ್ಲೇ ಮಾಡ್ಬೇಕನ್ನೋದು ಅವರು ಈ ಇನ್ಸ್ಪೆಕ್ಷನ್ ಬಂದವಾಗೆಲ್ಲ ಹೇಳ್ತಾ ಇದ್ರು. ನನಗೂ ಹೇಳಿದಾರೆ ಅದು. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ನಾವು ಮತ್ತೆಲ್ಲ 4 ಜಿಲ್ಲಾ ಮಂತ್ರಿಗಳು ಮತ್ತೆ ಎಲ್ಲ ಶಾಸಕರು ಎಲ್ಲ ಒಂದು ಕೂತ್ಕೊಂಡು ಒಂದು ಮನವಿ ನಮ್ಮ ಮುಖ್ಯಮಂತ್ರಿ ಸಾಹೇಬರಿಗೆ ನಾವೆಲ್ಲ ಸಲ್ಲಿಸ್ತೀವಿ. ಇದಿಷ್ಟು ಆ ಶಾಸಕ ಗವಿಯಪ್ಪನವರ ಮಾತು. ಆ ಡ್ಯಾಮ್ ಏನು ಒಂದು ವರದಿಯನ್ನ ಮಾಡಿದೆ, ಸರ್ವೆಯನ್ನ ಮಾಡಿಸಿದೆ. ಆ ಸರ್ವೆ ರಿಪೋರ್ಟ್ ಅನ್ನ ಡಿಸ್ಕ್ಲೋಸ್ ಮಾಡಬೇಕು, ರಾಜ್ಯ ಸರ್ಕಾರಕ್ಕೆ ಕೊಡಬೇಕು. ಅದ್ರ ಜೊತೆಗೆ ಪರ್ಯಾಯ ಡ್ಯಾಮ್ಗೆ ಆಂಧ್ರ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥದ್ದು ಈ ಭಾಗದ ರೈತರ ಒತ್ತಾಯ ಕೂಡ ಆಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ಮತ್ತೆ ಎದುರಾಯ್ತಾ ಸಂಕಷ್ಟ. 75 ವರ್ಷ ಹಳೆಯ ತುಂಗಭದ್ರಾ ಜಲಾಶಯಕ್ಕೆ ಅಭದ್ರತೆ ಕಾಡ್ತಾ ಇದೆ. ಹೊಸಪೇಟೆ ತಾಲೂಕಿನ ಹೊರಭಾಗದಲ್ಲಿರೋ ತುಂಗಭದ್ರಾ ಡ್ಯಾಂಗೆ 33 ಹೊಸ ಗೇಟ್ಗಳನ್ನು ಅಳವಡಿಸಿ ದುರಸ್ತಿ ಕಾರ್ಯವನ್ನು ಪೂರ್ಣಗೊಳಿಸಲಾಗಿದೆ. ಆದರೆ ಕಾಮಗಾರಿ ಆಗ್ತಾ ಇದ್ದ ಹಾಗೆ ಡ್ಯಾಂ ಸೇಫ್ಟಿ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ. ಡ್ಯಾಂನ ಭದ್ರತೆ ಸ್ಥಿತಿಗತಿ ಸರ್ವೆ ವರದಿಯನ್ನ ಟಿಬಿ ಬೋರ್ಡ್ ಬಹಿರಂಗಪಡಿಸಿಲ್ಲ. ಪರ್ಯಾಯ ಡ್ಯಾಂ ನಿರ್ಮಾಣಕ್ಕೆ ಶಾಸಕ ಗವಿಯಪ್ಪ ಆಗ್ರಹಿಸ್ತಾ ಇದ್ದಾರೆ. ತುಂಗಭದ್ರಾ ಡ್ಯಾಂ ಅಷ್ಟೊಂದು ಭದ್ರವಾಗಿದೆಯಾ ಇಲ್ವಾ ಅನ್ನೋದರ ಕುರಿತಾಗಿ ಅನುಮಾನಗಳಿವೆ ಎನ್ನಲಾಗಿದೆ. ಹಾಗಾಗಿ ಗವಿಯಪ್ಪ ಅವರು, ಅಲ್ಲಿನ ಶಾಸಕ ಗವಿಯಪ್ಪ ಅವರು ಪರ್ಯಾಯ ಡ್ಯಾಂ ನಿರ್ಮಾಣ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ ಹೊಸ ಕ್ರಸ್ಟ್ ಗೇಟ್ ಮತ್ತು ಹೊಸ ಚೈನ್ಗಳ ಅಳವಡಿಕೆ ಕಾರ್ಯವನ್ನ ವೀಕ್ಷಣೆ ಮಾಡಲಿಕ್ಕೆ ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದಂತಹ ಗವಿಯಪ್ಪನವರು ಆಗಮಿಸಿದ್ದಾರೆ. ಬಂದು ಆ ಒಂದು ಕ್ರಸ್ಟ್ ಗೇಟ್ಗಳು ಮತ್ತು ಚೈನ್ಗಳ ವಿಸಿಟ್ ಅನ್ನು ಕೂಡ ಚೈನ್ಗಳನ್ನ ಅಳವಡಿಕೆ ಮಾಡ್ತಾ ಇರತಕ್ಕಂತಹ ಕಾರ್ಯಗಳನ್ನ ಗಮನಿಸಿದ್ದಾರೆ ಕೂಡ. ಒಂದು ಸಾಕಷ್ಟು ಗಂಭೀರವಾದಂತಹ ಆರೋಪ ಇರ್ತಕ್ಕಂಥದ್ದು ಏನು ಅಂತ ಹೇಳೋದಾದ್ರೆ, ಈಗಾಗಲೇ ಚೈನ್ ಮತ್ತು ಗೇಟ್ ಗಳನ್ನ ಅಳವಡಿಕೆ ಮಾಡಲಾಗಿದೆ. ಆದ್ರೆ ಜಲಾಶಯದ ಏನು ಭದ್ರತೆಯ ಕುರಿತು ಈಗಾಗಲೇ ಈ ಒಂದು 19ನೇ ಕ್ರಸ್ಟ್ ಗೇಟ್ ಕಿತ್ತೋಗಕ್ಕಿಂತ ಮುಂಚೆ ಟಿಬಿ ಬೋರ್ಡ್ ಒಂದು ಸರ್ವೆಯನ್ನ ಮಾಡಿಸಿದೆ. ಆ ಒಂದು ಸರ್ವೆಯ ರಿಪೋರ್ಟ್ ಅನ್ನ ಯಾಕೆ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಅಂತಕ್ಕಂಥ ಗಂಭೀರ ಆರೋಪ ಒಂದ್ ಕಡೆ ಕೇಳಿ ಬಂದಿರತಕ್ಕಂಥದ್ದು. ಅದರ ಜೊತೆಗೆ ಈ ಒಂದು ಜಲಾಶಯಕ್ಕೆ ಪರ್ಯಾಯವಾಗಿ ಮತ್ತೊಂದು ಜಲಾಶಯವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕೂಗಿದೆ. ಆ ವಿಚಾರವಾಗಿ ನಾನು ಮಾತಾಡ್ತೀನಿ. ಸರ್, ಯಾಕೆ ಇವತ್ತು ತುಂಗಭದ್ರಾ ಬೋರ್ಡ್ ಈ ಒಂದು ವರದಿಯನ್ನ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಸರ್? ಇಲ್ಲ, ನನಗೆ ತಿಳಿದಂಗೆ ಅದು ಕೊಟ್ಟಿರ್ಬೇಕು ರಿಪೋರ್ಟ್. ರಾಜ್ಯ ಸರ್ಕಾರಕ್ಕೆ ಅವ್ರ ಗಮನ ಇಲ್ದಂಗೆ ಮಾಡಂಗಿಲ್ಲ. ಎಲ್ಲ 3 ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿರ್ಬೇಕು. ಅದ್ರ ಪ್ರಕಾರ ಕೆಲಸ ಕೂಡ ನಡೆದೈತಿ. ಇವಾಗೆಲ್ಲ ಏನೇನು ಗ್ರೌಟಿಂಗ್ ಮಾಡಬೇಕು, ಎಲ್ಲೆಲ್ಲಿ ಲೀಕೇಜಸ್ ಇದೆ ಅದಕ್ಕೆಲ್ಲ ಗ್ರೌಟಿಂಗ್ ಮಾಡೋದೆಲ್ಲ ಮಾಡಿದ್ದಾರೆ. ಏನ್ ಕ್ರಮ ವಹಿಸ್ಬೇಕು ಅದೆಲ್ಲ ವಹಿಸಿದಾರೆ. ಬಟ್ ಎಲ್ಲೋ ಮಿಸ್ಟೇಕ್ ಆಗಿದೆ ಗೇಟ್ ಅಂದು. ಅಷ್ಟು ಬಿಟ್ರೆ ಬೇರೆ ಎಲ್ಲ ಆಗಿದೆ. ನನಗೆ ತಿಳಿದಷ್ಟು ನನಗೆ ಬಂದಿರೋ ವರದಿ ಪ್ರಕಾರ ಅಟ್ಲೀಸ್ಟ್ ಒಂದು 40 ವರ್ಷ ಇನ್ನ ಏನು ಆಗಂಗಿಲ್ಲ ಅನ್ನೋದು ಒಂದು ವರದಿ ಬಂದಿದೆ. ಬಟ್ ಮೊನ್ನೆ ಕನ್ನಯ್ಯ ನಾಯ್ಡು ಬಂದವಾಗ ಅವರೇ ಹೇಳಿದ್ದೇನಾದ್ರೆ, ಈಗಿನ ನಾವೇನ್ ಗ್ರೌಟಿಂಗ್ ಮಾಡಿದ್ರು ಕೂಡ ನಮ್ಮ ಡ್ಯಾಮ್ದ ಲೈಫ್ ಇನ್ನೊಂದು 25-30 ವರ್ಷ, ಅದಕ್ಕಿಂತ ಹೆಚ್ಚಿಲ್ಲ. ಇವಾಗ್ನಿಂದಾನೇ ಪ್ಲಾನಿಂಗ್ ನಾವು ಮಾಡಬೇಕು ಹೊಸ ಡ್ಯಾಮ್ ಕಟ್ಟಡಕ್ಕೆ. ಅದು ಎಲ್ಲಿ ಇಲ್ಲ, ಮುಂದೆನೆ ಮಾಡಬೇಕು. ಇಲ್ಲಿ ಮುಂದೆ ರಾಕ್ ಬೆಡ್ ಇರೋದ್ರಿಂದನೇ ಇಲ್ಲೇ ಮಾಡ್ಬೇಕನ್ನೋದು ಅವರು ಈ ಇನ್ಸ್ಪೆಕ್ಷನ್ ಬಂದವಾಗೆಲ್ಲ ಹೇಳ್ತಾ ಇದ್ರು. ನನಗೂ ಹೇಳಿದಾರೆ ಅದು. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ನಾವು ಮತ್ತೆಲ್ಲ
4 ಜಿಲ್ಲಾ ಮಂತ್ರಿಗಳು ಮತ್ತೆ ಎಲ್ಲ ಶಾಸಕರು ಎಲ್ಲ ಒಂದು ಕೂತ್ಕೊಂಡು ಒಂದು ಮನವಿ ನಮ್ಮ ಮುಖ್ಯಮಂತ್ರಿ ಸಾಹೇಬರಿಗೆ ನಾವೆಲ್ಲ ಸಲ್ಲಿಸ್ತೀವಿ. ಇದಿಷ್ಟು ಆ ಶಾಸಕ ಗವಿಯಪ್ಪನವರ ಮಾತು. ಆ ಡ್ಯಾಮ್ ಏನು ಒಂದು ವರದಿಯನ್ನ ಮಾಡಿದೆ, ಸರ್ವೆಯನ್ನ ಮಾಡಿಸಿದೆ. ಆ ಸರ್ವೆ ರಿಪೋರ್ಟ್ ಅನ್ನ ಡಿಸ್ಕ್ಲೋಸ್ ಮಾಡಬೇಕು, ರಾಜ್ಯ ಸರ್ಕಾರಕ್ಕೆ ಕೊಡಬೇಕು. ಅದ್ರ ಜೊತೆಗೆ ಪರ್ಯಾಯ ಡ್ಯಾಮ್ಗೆ ಆಂಧ್ರ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥದ್ದು ಈ ಭಾಗದ ರೈತರ ಒತ್ತಾಯ ಕೂಡ ಆಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.